ಭಕ್ತಿ, ಕಲೆ ಮತ್ತು ವಿಜ್ಞಾನವು ಕಾಲಾತೀತವಾಗಿ ವಿಲೀನಗೊಳ್ಳುವ ಸ್ಥಳಗಳಾದ ಭಾರತದ ಸಂಗೀತ ಸ್ತಂಭ ದೇವಾಲಯಗಳಿಗೆ ಇಂದು ಭೇಟಿ ನೀಡೋಣ. ಬೆರಳ ತುದಿಯು ಈ ಪ್ರಾಚೀನ ಸ್ತಂಭಗಳನ್ನು ನಿಧಾನವಾಗಿ ಸ್ಪರ್ಶಿಸಿದಾಗ ಒಂದು ಟಿಪ್ಪಣಿ ಉದ್ಭವಿಸುತ್ತದೆ. ಸಿಹಿ, ಸ್ಪಷ್ಟ ಮತ್ತು ದೈವಿಕ. ಸಪ್ತೇಶ್ವರ ಸ್ತಂಭಗಳು ಸಪ್ತೇಶ್ವರ ಸ್ವರಗಳನ್ನು ಸೃಷ್ಟಿಸುತ್ತವೆ. ಸ, ರಿ, ಗ, ಮ, ಪ, ಧ, ನಿ ಎಂಬ 7 ಸಂಗೀತ ಸ್ವರಗಳಿಗೆ ಅನುಗುಣವಾದ ಸ್ವರಗಳನ್ನು ರಚಿಸುತ್ತವೆ. ಇಂದಿಗೂ ಭೂವಿಜ್ಞಾನಿಗಳು ಮತ್ತು ಧ್ವನಿ ಎಂಜಿನಿಯರುಗಳು ಆಶ್ಚರ್ಯಚಕಿತರಾಗುತ್ತಾರೆ. ಕಲ್ಲು ಜಡವಾದದ್ದು ಜೀವಂತ ಸಾಧನದಂತೆ ಹೇಗೆ ಪ್ರತಿಕ್ರಿಯಿಸುತ್ತದೆ? ಈ ಕೆಲವು ದೈವಿಕ ಅದ್ಭುತಗಳಿಗೆ ಭೇಟಿ ನೀಡೋಣ. ಕರ್ನಾಟಕದ ಹಂಪಿಯಲ್ಲಿರುವ ವಿಜಯ ವಿಕ್ಕಲ ದೇವಾಲಯವು ಕಲ್ಲಿನಲ್ಲಿ ಜೀವಂತ ಸ್ವರಮೇಳದಂತೆ ನಿಂತಿದೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾದ ಇದರ ರಂಗ ಮಂಟಪವು 56 ಸಂಗೀತ ಸ್ತಂಭಗಳನ್ನು ಹೊಂದಿದೆ. ಪ್ರತಿಯೊಂದು 4 ಮೀಟರ್ ಎತ್ತರವಿದೆ. ಅವುಗಳನ್ನು ನಿಧಾನವಾಗಿ ಟ್ಯಾಪ್ ಮಾಡಿ ಮತ್ತು ನೀವು ವೀಣೆ, ಮೃದಂಗ, ತಬಲಾ ಮತ್ತು ಗಂಟೆಗಳಂತಹ ಸ್ವರಗಳನ್ನು ಕೇಳುತ್ತೀರಿ. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ನೆಲ್ಲಯ್ಯಪ್ಪರ್ ಗಾಂಧಿಮತಿ ಅಮ್ಮನ್ ದೇವಾಲಯದಲ್ಲಿ ಮಣಿ ಮಂಟಪದಲ್ಲಿ ಒಂದೇ ಕಲ್ಲಿನಿಂದ ಕೆತ್ತಲಾದ 48 ಉಪಸ್ತಂಭಗಳಿವೆ. ಇವೆಲ್ಲವೂ ಒಟ್ಟಾರೆಯಾಗಿ ಶಾಸ್ತ್ರೀಯ ಮಾಪಕದ ಎಲ್ಲಾ 7 ಸ್ವರಗಳನ್ನು ಉತ್ಪಾದಿಸುತ್ತವೆ. ಮಧುರೈನ ಮೀನಾಕ್ಷಿ ದೇವಾಲಯದಲ್ಲಿ ಪ್ರಸಿದ್ಧ 1000 ಸ್ತಂಭಗಳ ಸಭಾಂಗಣವು ಹಾಡುವ ಸಮೂಹವನ್ನು ಅಡಗಿಸುತ್ತದೆ. ಟ್ಯಾಪ್ ಮಾಡಿದಾಗ ಶಬ್ದವು ಇಡೀ ಮಂಟಪದಾದ್ಯಂತ ಸಾಗುತ್ತದೆ. ಮೃದುವಾದ, ಲೋಹದ ಮತ್ತು ಪವಿತ್ರ ದಾರಾಸುರಾಮನ ಐರಾವತೇಶ್ವರ ದೇವಾಲಯದಲ್ಲಿ ಮೆಟ್ಟಿಲುಗಳ ಮೇಲಿದ್ದ ಹಾಡು ಹಾಡುತ್ತದೆ. 7 ಶಿಲ್ಪಕಲೆಯ ಮೆಟ್ಟಿಲುಗಳು, ಪ್ರತಿ ಸ್ವರವು ಅನುಕ್ರಮದಲ್ಲಿ ಏರುತ್ತದೆ. ಸುಮಾರು 900 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಕಲ್ಲಿನ ರಾಗವ್. ಲೇಪಾಕ್ಷಿ ವೀರಭದ್ರ ದೇವಾಲಯದಲ್ಲಿ ಅತ್ಯಂತ ನಿಗೂಢವಾದದ್ದು ನೇತಾಡುವ ಸ್ತಂಭ. ಅದು ನೆಲವನ್ನು ಸ್ಪರ್ಶಿಸುವುದಿಲ್ಲ ಮತ್ತು ಹೊಡೆದಾಗ ಪ್ರತಿಧ್ವನಿಸುತ್ತದೆ. ವಿಜಯನಗರ ವಾಸ್ತುಶಿಲ್ಪಿಗಳು ಪವಿತ್ರ ವಿನ್ಯಾಸದೊಳಗೆ ರೇಖಾಗಣಿತವನ್ನು ಮತ್ತು ಧ್ವನಿ ಅನುರಣನವನ್ನು ಹೇಗೆ ಸಮತೋಲನಗೊಳಿಸಿದರು ಎಂಬುದನ್ನು ಈ ದೇವಾಲಯವು ತೋರಿಸುತ್ತದೆ. ಶಿವ, ವಿಷ್ಣು ಮತ್ತು ಬ್ರಹ್ಮ ಎಂಬ ತ್ರಿಮೂರ್ತಿಗಳಿಗೆ ಸಮರ್ಪಿತವಾದ ಸುಚೀಂದ್ರಂ ದೇವಾಲಯವು ಲೋಹದ ಗಂಟೆಗಳಂತೆ ಬಾಳುವ ಕಂಬಗಳನ್ನು ಹೊಂದಿದೆ. ವಾಸ್ತುಶಿಲ್ಪಿಗಳು ಕಲ್ಲುಗಳನ್ನು ಟ್ಯೂನ್ ಮಾಡಿದರು ಎಂದು ಸ್ಥಳೀಯರು ಹೇಳುತ್ತಾರೆ. ಇದರಿಂದಾಗಿ ಪ್ರತಿ ಸ್ತಂಭವು ಸಂಗೀತ ಮೆರವಣಿಗೆಗಳು ಮತ್ತು ಧಾರ್ಮಿಕ ಪ್ರದರ್ಶನಗಳನ್ನು ಬೆಂಬಲಿಸುತ್ತದೆ. ವರದರಾಜ ಪೆರುಮಾಳ್ ದೇವಸ್ಥಾನ, ಕಾಂಚೀಪುರಂ. 100 ಕಂಬಗಳ ಸಭಾಂಗಣವು ತಾಮ್ರ, ಬೆಳ್ಳಿ ಅಥವಾ ಚಿನ್ನವನ್ನು ಸ್ಪರ್ಶಿಸಿದಾಗ ಲೋಹದ ಟೋನ್ಗಳನ್ನು ಹೊರಸೂಸುವ ಕೆತ್ತನೆಗಳನ್ನು ಹೊಂದಿದೆ. ಸಭಾಂಗಣದ ವಿನ್ಯಾಸವು ಶಿಲ್ಪಕಲೆಯ ಗ್ಯಾಲರಿ ಮತ್ತು ಧ್ವನಿ ಕೋಣೆಯಾಗಿ ದ್ವಿಗುಣಗೊಳ್ಳುತ್ತದೆ. ಇದು ಕಲೆ ಮತ್ತು ಧ್ವನಿ ಭೌತಶಾಸ್ತ್ರದ ಮೇಲೆ ವಿಶ್ವಕರ್ಮ ಶಿಲ್ಪಿಯವರ ದ್ವಂದ್ವ ಪಾಂಡಿತ್ಯವನ್ನು ಪ್ರತಿಬಿಂಬಿಸುತ್ತದೆ. ಶಿಲ್ಪಶಾಸ್ತ್ರಗಳ ಪ್ರಕಾರ ಪ್ರಾಚೀನ ಶಿಲ್ಪಿಗಳು ಶಬ್ದದ ಮೂಲಕ ಕಲ್ಲುಗಳನ್ನು ಆರಿಸಿಕೊಂಡರು. ಪುರುಷ ಕಲ್ಲುಗಳು ಗಂಟೆಗಳಂತೆ ಮೊಳಗುತ್ತಿದ್ದವು. ಸ್ತ್ರೀ ಕಲ್ಲುಗಳು ಆಳವಾದ ಟಿಂಬರ್ಗಳನ್ನು ನೀಡುತ್ತಿದ್ದವು ಮತ್ತು ನ್ಯೂಟ್ರ್ ಕಲ್ಲುಗಳು ಮೌನವಾಗಿದ್ದವು. ಧ್ವನಿಶಾಸ್ತ್ರ, ಆವರ್ತನ ಮತ್ತು ಕಂಪನದ ಬಗ್ಗೆ ಅವರ ತಿಳುವಳಿಕೆಯು ಆಧುನಿಕ ವಿಜ್ಞಾನಕ್ಕಿಂತ ಶತಮಾನಗಳ ಮುಂದಿತ್ತು. ಆದರೆ ವಿಜ್ಞಾನದ ಆಚೆಗೆ ಆಳವಾದ ಆಧ್ಯಾತ್ಮಿಕವಾದದ್ದು ಇದೆ. ಈ ದೇವಾಲಯಗಳಲ್ಲಿ ಶಬ್ದವು ಪವಿತ್ರವಾಗಿದೆ. ಪ್ರಾಚೀನರು ನಾದ ಬ್ರಹ್ಮವನ್ನು ನಂಬಿದ್ದರು. ಬ್ರಹ್ಮಾಂಡವು ಶಬ್ದವಾಗಿದೆ. ಅವರಿಗೆ ಪ್ರತಿಯೊಂದು ಕಂಪನವೂ ಶಕ್ತಿಯ ಒಂದು ರೂಪವಾಗಿತ್ತು. ವಸ್ತುವಿನಲ್ಲಿ ದೈವಿಕ ತಾಯಿಯ ನಾಡಿಮಿಡಿತವಾಗಿತ್ತು. ನಾದ ಬ್ರಹ್ಮ. ಜಗತ್ತು ಸ್ವತಃ ಸದೃಢವಾಗಿದೆ.